ಮೂವಿ ಟೀಮ್ ಮೂವಿ ಟೀಮ್ ಸೂಪರ್ 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 ಫಿಲಮ್. ಇಂಥವ್ರಿಗೆ ಸಪೋರ್ಟ್ ಮಾಡಿ ಅಷ್ಟೇ, ಫೇಮಸ್ ಆಗೋಗಿ. ಚೆನ್ನಾಗಿತ್ತು ಚೆನ್ನಾಗಿತ್ತು, ನೋಡ್ಬೋದು ಫ್ಯಾಮಿಲಿ. ಎಮೋಷನಲ್ ತಂದೆಗೆ ಹೆಂಗೆ ಮರ್ಯಾದೆ ಕೊಡ್ಬೇಕು, ಎಷ್ಟು ಸೂಪರ್ ಚೆನ್ನಾಗಿದೆ. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ಸರ್. ಬೆಸ್ಟ್ ಫ್ರೆಂಡ್ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಚೆನ್ನಾಗಿದೆ ಸರ್, ಸೂಪರ್ ಚೆನ್ನಾಗಿದೆ. ತುಂಬ ಹಾರ್ಟ್ ಟಚಿಂಗ್ ಮೂವಿ ಸರ್. ಮಸ್ತಾಗೈತೆ ಫಿಲಮ್ ನೋಡೋಕ್ಕೆ. ಸೂಪರ್ ಸೂಪರ್ ಆಗಿದೆ ಮೂವಿ. ಫ್ಯಾಮಿಲಿ ಸೆಂಟಿಮೆಂಟ್ ಚೆನ್ನಾಗಿದೆ, ತಂದೆ ಸೆಂಟಿಮೆಂಟ್ ಇದೆ, ಲವ್ ಸೆಂಟಿಮೆಂಟ್ ಇದೆ. ಎಲ್ಲರೂ ಬಂದು ಚೆನ್ನಾಗಿದೆ, ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡ್ಬೋದು, ಫ್ಯಾಮಿಲಿ ಜೊತೆ ಬಂದು ನೋಡ್ಬೋದು. ಸೂಪರ್ ಆಗಿದೆ. 100 ದಿನ ಓಡಲಿ ಅಂತ ಬಯಸ್ತೀವಿ. ಎಲ್ಲರೂ ಬಂದು ನೋಡಿ ಮೂವಿ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ ಚೆನ್ನಾಗಿದೆ. ಎಲ್ಲ ಮೂವಿ ಬಂದು ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಮೂವಿ ಸೂಪರ್ ಆಗಿದೆ. ಪಾರ್ಟ್ 2 ಬೇಗ ತೆಗೀರಿ. ಚೆನ್ನಾಗಿದೆ ಸರ್. ಸೆಂಟಿಮೆಂಟಲ್ಲಿ ಬ್ಯಾಕ್ ಮೂವಿ 100 ಡೇಸ್ ಪಕ್ಕ ಸಖತ್ತಾಗಿದೆ. ಇಲ್ಲಿ ಏನು ತೋರಿಸಿದ್ದಾರೆ ಅಂದರೆ ತಂದೆ ಮತ್ತು ಮಗನ ಸಂಬಂಧ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಫ್ರೆಂಡ್ ಬಗ್ಗೆ ಯಾವ ಥರ ಇರಬೇಕು, ಎಲ್ಲಿ ಯಾವ ಥರ ಫ್ರೆಂಡ್ಸ್ ಸಹಾಯ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. 100 ಮೂವಿ ಪಕ್ಕ 100 ಡೇಸ್ ಆಗುತ್ತೆ. ಎಲ್ಲರೂ ತಮ್ಮ ಹತ್ತಿರದ ಮೂವಿ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ತುಂಬ ಇಷ್ಟ ಆಯಿತು ಮೂವಿ, ತುಂಬ ಚೆನ್ನಾಗಿದೆ. ಇನ್ನೊಂದ್ಸತಿ ನೋಡಬೇಕು ಅನ್ಸುತ್ತೆ. ಚೆನ್ನಾಗಿದೆ. ತುಂಬ ಖುಷಿ ಆಗ್ತಾ ಇದೆ ನಮಗೆ. ಯಾಕಂದರೆ ಹೊಸಬ್ರಿಗೆ ನಾನು ಅದೇ ಹೇಳಿದ್ನಲ್ಲ, ಮಧ್ಯಾಹ್ನವೂ ಅದನ್ನೇ ಹೇಳಿದೆ, ಹೊಸಬ್ರಿಗೆ ಈ ಥರ ಓಪನಿಂಗ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಏನು ಹೇಳಬೇಕು ಮಾತೇ ಬರ್ತಾ ಇಲ್ಲ. ಯಾಕಂದರೆ ಎಲ್ಲ ಕಡೆನೂ ಹೌಸ್ಫುಲ್ ಆಗ್ತಾ ಇದೆ. ನನಗೆ ಅರ್ಥನೇ ಆಗ್ತಿಲ್ಲ. ಅಂದರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಈ ಮಟ್ಟಿಗೆ ಜನ ಇಷ್ಟಪಟ್ಟಿರೋದು ನನಗೂ ತುಂಬ ಖುಷಿ ವಿಚಾರ. ಯಾಕಂದರೆ ಇವಾಗ ಬರ್ತಾ ಇರೋ ಸಿನಿಮಾದಲ್ಲಿ ನಮ್ಮ ಸಿನಿಮಾನ ಜಾಸ್ತಿ ಜನ ಎಲ್ಲ ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲರೂ ಬರ್ಕೊಂಡು ಹಾಕ್ತಾ ಇದ್ದಾರೆ, ರಿವ್ಯೂ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಮಗೆ ಪಾಸಿಟಿವ್ ರಿವ್ಯೂ ಬರ್ತಾ ಇದೆ. ಸೊ ನಮ್ಗೆ ಏನು ಹೇಳಬೇಕು ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಇದೇ ಥರ ಇನ್ನೂ ಯಾರ್ಯಾರು ನಮ್ಮ ಸಿನಿಮಾ ನೋಡಿಲ್ವೋ ದಯವಿಟ್ಟು ಒಂದು ಸಲ ಬಂದು ನೋಡಿ. ನೀವು ಕುಟುಂಬ ಸಮೇತರಾಗಿ ಬಂದು ನೋಡಿ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಇದು ಒಂದೇ ನಾನು ಕೇಳ್ಕೊಳ್ಳೋದು, ಈ ವಿಡಿಯೋ ಎಷ್ಟು ಜನ ನೋಡ್ತೀರೋ ಅದರಲ್ಲಿ 50% ಜನ ಆದರೂ ನಿಮ್ಮ ಮನೆಯನ್ನ ಕರ್ಕೊಂಡು ಬನ್ನಿ ದಯವಿಟ್ಟು. ಈ ಸುಮ್ಮನೆ ಒಂದು ವಿಡಿಯೋ ಸ್ಕ್ರೋಲ್ ಮಾಡೋದ್ರಿಂದ ಏನೂ ಇಲ್ಲ. ಯಾಕಂದರೆ ಮೊದಲೇ ಕನ್ನಡ ಸಿನಿಮಾಗಳು ಹಿಂಗಿದೆ ಹಂಗಿದೆ ಅಂತ ಮಾತಾಡ್ತಾ ಇದ್ದೀರಾ. ಬಟ್ ಇವತ್ತು ಹೌಸ್ಫುಲ್ ಆಗೋದು ನೋಡಿದ್ರೆ ನಮಗೆ ತುಂಬ ಖುಷಿ ಆಗ್ತದೆ. ದಯವಿಟ್ಟು ಎಲ್ಲರೂ ಒಂದು ಸಲ ಬಂದು ನೋಡಿ ಥಿಯೇಟ್ರಿಗೆ. ನಿಮಗೆ ಸಿನಿಮಾ ಇಷ್ಟ ಆಗಲಿಲ್ಲ ಅಂದರೆ ಅವಾಗ ಹೇಳಿ. ದಯವಿಟ್ಟು ಸಿನಿಮಾನ ನೋಡಿ, ನಮ್ಮ ಸಿನಿಮಾ ಗೆಲ್ಲಿಸಿ. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಕುಟುಂಬದ ಸಮೇತವಾಗಿ ದಯವಿಟ್ಟು ಸಿನಿಮಾಗೆ ಬಂದು ನೋಡಿ, ನಿಮ್ಗೆ ಸಿನಿಮಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಗ್ತಿದೆ ಥಿಯೇಟ್ರ್ ಫುಲ್ ಆಗಿದ್ದು ನೋಡಿ. ಇವತ್ತು ಫ್ಯಾಮಿಲಿ ಎಲ್ಲ ಮುಂಚೆ ಹೇಗೆ ಬಂದು ಈ ಮೂವಿ ನೋಡಲಿ ಅಂತ ಈ ಮೂವಿ ಮಾಡಿದ್ದೀವಿ, ಹಾಗೆ ಯೂತ್ಗೂ ಕೂಡ ಒಂದು ಒಳ್ಳೆ ಮೆಸೇಜ್ ಇದೆ ಇದರಲ್ಲಿ. ಸೊ ಎಲ್ಲ ಹುಡುಗಿರು ಬಂದು ಮೂವಿ ನೋಡಿ, ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಮೂವಿ ನೋಡಿ, ದೊಡ್ಡವರೆಲ್ಲ ಬಂದು ಮೂವಿ ನೋಡಿ, ನಿಜವಾಗ್ಲೂ ಇಷ್ಟ ಆಗುತ್ತೆ ಅಂತ ಹೇಳ್ತೀವಿ. ಬಂದಿದ್ದಕ್ಕೆ ನಿಮಗೆ ಒಂದು ಒಳ್ಳೆ ಮೆಸೇಜ್ ಸಿಗುತ್ತೆ. ಹಾಗೆ ಈಗಿನ ಜನ್ರೇಷನಲ್ಲಿರೋ ಏನೇ ಒಂದು ಕೆಲವೊಂದು ಇರುತ್ತೆ, ಮುಂಚೆ ಮೂವೀಸ್ಗೂ ಇವಾಗ ಬರೋ ಜನ್ರೇಷನ್ಗೆ ಬರೋ ಮೂವೀಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಒಂದು ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ ಮೂವಿ ನೋಡಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಎಲ್ರಿಗೂ ಬಂದಿದ್ದಕ್ಕೆ. ಥ್ಯಾಂಕ್ ಯು. ವೀರೇಶಲ್ಲಿದ್ದೀವಿ. ನಾನು ಸುಮಾರು 8-9 ವರ್ಷದಿಂದ ಈ ಥಿಯೇಟ್ರಲ್ಲಿ ಸಿನಿಮಾ ನೋಡ್ಕೊಂಬಂದಿದ್ದೀನಿ. ಇವತ್ತು ನಮ್ಮ ಸಿನಿಮಾ ಬಂದಿರೋದು ತುಂಬ ಖುಷಿ. ಅದಲ್ಲದೆ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಅಲ್ಲಿ ಒಂದು ಶೋ ಮುಗಿಸ್ಕೊಂಡು ಇಲ್ಲಿ ಬಂದರೆ ಇಲ್ಲಿರೋ ಆಡಿಯನ್ಸು ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ. ವಿ ಆರ್ ವೆರಿ ಹ್ಯಾಪಿ. ತುಂಬ ಖುಷಿ ಆಗ್ತಾ ಇದೆ. ನೀವು ದಯವಿಟ್ಟು ಇನ್ನೊಂದಿಷ್ಟು ಜನಗಳಿಗೆ ತಿಳಿಸಿ ಎಲ್ರಿಗೂ. ಇನ್ನೂ ಜಾಸ್ತಿ ಜನರನ್ನ ಕರ್ಕೊಂಬನ್ನಿ ಅಂತ ಹೇಳ್ತೀನಿ. ಈ ರಿವ್ಯೂ ಎಲ್ಲ ಹೋಗಲಿ ಒಂದಿಷ್ಟು. ಥ್ಯಾಂಕ್ ಯು ಸೊ ಮಚ್. ತುಂಬ ಖುಷಿ ಆಗ್ತದೆ. ಈಗ ತಾನೇ ಮಿರಾಜ್ ಸಿನಿಮಾಸಿಂದ ಮುಗಿಸ್ಕೊಂಡು ಬಂದೆ. ಅಲ್ಲಿ ಫುಲ್ ಔಟ್ ಫ್ಯಾಮಿಲಿ ಆಡಿಯನ್ಸ್ ಇದ್ದರು. ಇವಾಗ ಇಲ್ಲಿ ಫುಲ್ ಯೂತ್ಸ್ ಇದ್ದಾರೆ, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ. ಸೊ ಇದರಿಂದ ಅರ್ಥ ಆಗೋದಿಷ್ಟೇ, ಫ್ಯಾಮಿಲಿ ಆಡಿಯನ್ಸ್ಗೂ ಕೂಡ ಆ್ಯಂಡ್ ಯೂತ್ಸ್ಗೂ ಎಲ್ಲರಿಗೂ ಕಾಲೇಜ್ ಸ್ಟೂಡೆಂಟ್ಸ್ಗೂ ಇಷ್ಟ ಆಗ್ತಿದೆ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಹೊಸಬ್ರಿಗೆ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ಡೆಫಿನೆಟ್ಲಿ ಇದು ನಮ್ಮ ಸಿನಿಮಾ ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ. ನೀವು ಒಂದ್ಸರಿ ಬಂದು ನೋಡಿ, ನೋಡಿದ್ಮೇಲೆ ನನ್ನ ಮಾತು ಸುಳ್ಳಾಗಲ್ಲ ಅಂತ ನಾನು ಅಷ್ಟು ಗ್ಯಾರಂಟಿ ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್, ಇವಾಗ ನಾನು ಸಿನಿಮಾ ನೋಡ್ಕೊಂಡೆ ಹೇಗೆ ಜೊತೆಯಾಗಿ ಇದೆ, ಹಿತವಾಗಿತ್ತು. ಮೊದಲನೇ ಟೀಮ್ದು ನೀಟಿದೆ, ನೀಟ್ ಸಿನಿಮಾ. ಆಮೇಲೆ ರೀರೆಕಾರ್ಡಿಂಗ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಆಮೇಲೆ ತಂದೆ ಕ್ಯಾರೆಕ್ಟರ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಫೀಲ್ ಆಗುತ್ತೆ. ಕೆಲವೊಂದು ಸೀನ್ಗಳಲ್ಲಿ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಗೆ ಒಡನಾಟ ಅವೆಲ್ಲ ನೆನಪಾಗ್ತದೆ. ಒಳ್ಳೆ ಪ್ರಯತ್ನ ಜಯ ಅಂತ ಹೇಳ್ಬೋದು. ಥ್ಯಾಂಕ್ ಯು.